ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಮೈಥುನ ಬಗ್ಗೆ ಅಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಬಗ್ಗೆ ಆಯುರ್ವೇದದಾಗ ಏನೇನು ಮಾಹಿತಿ ಲಭ್ಯ ಇದೆ ಅದನ್ನ ನಾನು ನಿಮ್ಗೆ ಬಹಳ ಸರಳ ಭಾಷೆದಾಗ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ A to Z ಈಸಿ ಆಯುರ್ವೇದ. ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ H ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಮೈಥುನ ಬಗ್ಗೆ ನಮ್ಗೆ ಮಾಹಿತಿ ಎಲ್ಲಿ ಆಯುರ್ವೇದ ನೋಡ್ಲಿಕ್ಕೆ ಸಿಗ್ತೈತಪ್ಪ ಅಂದ್ರೆ ರಾತ್ರಿ ಚರ್ಯಾದಾಗ. ಅಂದ್ರ ರಾತ್ರಿ ಏನೇನ್ ಕೆಲಸ ಮಾಡ್ತೀವಿ ನೋಡ್ರಿ ಅದಕ್ಕೆ ರಾತ್ರಿ ಚರ್ಯ ಅಂತಾರ. ಅದ್ರಾಗ ನಮ್ಗ ಮೈಥುನ ಬಗ್ಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಬಗ್ಗೆ ಮಾಹಿತಿ ಸಿಗ್ತೈತ್ರಿ ಆಯುರ್ವೇದದಾಗ. ಸೊ ಇಲ್ಲಿ ಏನ್ ತಿಳಿಸ್ಯಾರಪ್ಪ ಅಂದ್ರ ಪುರುಷರು ಯಾರಿಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋ ಆಸೆ ಉತ್ಪತ್ತಿ ಆಗ್ತೈತೆ ನೋಡ್ರಿ, ಅವ್ರು ಏನರ ಆ ಆಸೆಯನ್ನು ಸಪ್ರೆಸ್ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಧುಮೇಹ ಡಯಾಬಿಟೀಸ್ ಆಗ್ಬೋದು, ಇಲ್ಲ ಅವ್ರಿಗೆ ಮೋಟಾಪ ಒಬೆಸಿಟಿ ಬಹಳ ದಪ್ಪ ಆಗ್ಬೋದ್ರಿ ಅವರು, ಇಲ್ಲ ಮೈ ಪೂರ ಅವ್ರದ್ದು ಜೊತೆ ಬೀಳ್ಬೋದು, ಸೈಡ್ ಬಾಡಿ ಪಾರ್ಟ್ಸ್ ಎಲ್ಲ ಜೊತೆ ಬೀಳ್ಬೋದ್ರಿ. ಇವೆಲ್ಲ ಸಮಸ್ಯೆ ಆಗ್ತಾವು. ಮತ್ತೆ ನೋಡ್ರಿ ಆಯುರ್ವೇದದಾಗ ಮಹಿಳೆಯವ್ರು ಏನದಾರ ನೋಡ್ರಿ, ಅವ್ರಿಗೆ 3 ಭಾಗದಾಗ ಅವ್ರನ್ನ ಭೇದ ಮಾಡಿದ್ದಾರೆ. 16 ವರ್ಷ ಮಟ್ಟ ಏನಿದೆ ಮಹಿಳೆಯವ್ರಿಗೆ ಅವ್ರಿಗೆ ಬಾಲ ಅಂತ ಹೇಳ್ಯಾರ್ರಿ. ಮತ್ತು 16ಲಿಂತ 32 ವಯಸ್ಸು ಮತ್ತೆ ಯಾರದಾರ ಮಹಿಳೆಯವರು ಅವ್ರಿಗೆ ತರುಣಿ ಯೂತ್ ಅಂತ ಕರೆದಾರ. ಮತ್ತು 50ಕ್ಕಿಂತ ಜಾಸ್ತಿ ವಯಸ್ಸು ಐತಂದ್ರ ಅವ್ರಿಗೆ ವೃದ್ಧ ಅಂತ ಕರೆದಾರ್ರಿ. ಮತ್ತು ಆಯುರ್ವೇದದಾಗ ಏನ್ ಹೇಳ್ತಾರಪ್ಪ ಅಂದ್ರ ವೃದ್ಧ ಮಹಿಳೆಯವರು ಯಾರ್ದು ವಯಸ್ಸು 50 ವರ್ಷದಕ್ಕಿಂತ ಮೇಲೆ ಇದ್ದಾರೆ ಅವ್ರ ಜೊತೆಗೆ ಒಟ್ಟ ಮೈಥುನ ಕರ್ಮ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಬಾರ್ದು ಅಂತ ಹೇಳ್ಯಾರ್ರಿ. ಯಾಕಂದ್ರೆ ಆ ಮಹಿಳೆಯವ್ರಿಗೆ ಸೆಕ್ಸ್ ಮಾಡೋ ಆಸೆ ಏನಿರ್ತೈತೆ ನೋಡ್ರಿ ಎಲ್ಲ ಹೋಗಿಬಿಟ್ಟಿರ್ತೈತಂತ. ಮತ್ತೆ ಇಲ್ಲಿ ಏನ್ ತಿಳಿಸ್ಕೊಟ್ಟಾರಪ್ಪ ಅಂದ್ರೆ ಯಾವಾಗ್ಲೂ ಮೈಥುನ ಕರ್ಮ ಸೆಕ್ಷುವಲ್ ಇಂಟರ್ಕೋರ್ಸ್ ಏನೈತೆ ನೋಡ್ರಿ ಯಂಗ್ ಹುಡುಗಿಯರ ಜೊತೆಗೆ ಮಾಡ್ಬೇಕಂತ. ಅದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಪುರುಷರದ್ರ ಶಕ್ತಿ ಏನಿರ್ತೈತೆ ನೋಡ್ರಿ ಅದು ಹೆಚ್ಚಿಗೆ ಆಗುತ್ತಂತ. ನೀವೇನಾದ್ರೂ ಮಿಡಲ್ ಏಜ್ಡು ಇಲ್ಲ ವೃದ್ಧ ಮಹಿಳೆ 50 ವರ್ಷದಕ್ಕಿಂತ ಮೇಲೆ ಇರ್ತಾರ ಅವ್ರ ಜೊತೆ ಏನಾರ ಸಂಭೋಗ ಮಾಡಿದ್ರಂದ್ರೆ ನಿಮ್ ಶಕ್ತಿ ಏನಿರ್ತೈತೆ ನೋಡ್ರಿ ಎಲ್ಲ ನೀವು ಕಳ್ಕೊಂಡ್ಬಿಡ್ತೀರ ಅಂತ ಇಲ್ಲಿ ತಿಳಿಸ್ಕೊಟ್ಟಾರ್ರಿ. ಮತ್ತು ಆಯುರ್ವೇದ ಏನು ಹೇಳ್ಯಾರಪ್ಪ ಅಂದ್ರೆ ನೋಡ್ರಿ, ಈಗ ಒಬ್ಬ ವಯಸ್ಸಾದವ ಗಂಡ್ಮಗ ಅದಾನ, ಅವ ಏನರ ಸಣ್ಣ ಹುಡುಗಿ ಜೊತೆಗೆ ಯಂಗ್ ಗರ್ಲ್ ಜೊತೆಗೆ ಸಂಭೋಗ ಮಾಡ್ಯಾನಂದ್ರ ಅವನು ಯಂಗ್ ಆಗಿಬಿಡ್ತಾನಂತ್ರಿ, ಅವಂದು ವಯಸ್ಸು ಕಡಿಮೆ ಆಗಿಬಿಡ್ತೈತಿ. ಅದ್ರ ಕಾಂಟೆಕ್ಸ್ಟ್ನಾಗ ವಿಪರೀತ ನಾವು ಹೇಳ್ಬೇಕಂದ್ರ ಈಗ ಯಾವರ ಹುಡುಗ ಯಂಗ್ ಅದಾನ ಆದ್ರವ ಓಲ್ಡ್ ಲೇಡಿ ಜೊತೆಗೆ ಸಂಭೋಗ ಮಾಡಕ್ ಕುಂತಾನಂದ್ರ ಅವಂದು ವಯಸ್ಸು ಕೂಡ ಜಾಸ್ತಿ ಆಗಿಬಿಡ್ತೈತಿ, ಅವ ಕೂಡ ಓಲ್ಡ್ ಆಗಿಬಿಡ್ತಾನ ಅಂತ ಇಲ್ಲಿ ಹೇಳ್ಕೊಟ್ಟಾರ್ರಿ. ಮತ್ತೆ ಯಾವ್ಯಾವ ಟೈಮ್ ಬಾಕ್ಸ್ ನಾವು ಮೈಥುನ ಕರ್ಮ ಸಂಭೋಗ ಮಾಡ್ಬೋದು ಅಂತ ಹೇಳ್ಯಾರಂದ್ರೆ ನೋಡ್ರಿ, ಥಂಡಿ ಯಾವಾಗಿರ್ತೈತೆ ನೋಡ್ರಿ ಕೋಲ್ಡ್ ಸೀಸನ್ಸ್ನಾಗ ರಾತ್ರಿ ಹೊತ್ತು ಮೈಥುನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಮತ್ತು ಸಮ್ಮರ್ ಸೀಸನ್ ಬ್ಯಾಸಿಗೆ ಕಾಲದಾಗ ಮಧ್ಯಾಹ್ನ ಹೊತ್ತು ಸಂಭೋಗ ಮಾಡಕ್ಕೆ ಹೇಳ್ಯಾರ. ಸ್ಪ್ರಿಂಗ್ ಸೀಸನ್ ಏನಿರ್ತೈತಿ ಆವಾಗ ನೀವು ಹಗಲಾರ ಮಾಡ್ಬೋದು ರಾತ್ರಿಯಾರ ಮಾಡ್ಬೋದು. ಮತ್ತು ಮಳೆಗಾಲ ಏನಿರ್ತೈತೆ ನೋಡ್ರಿ ಆವಾಗ ನಿಮಗೆ ಯಾವಾಗ ಆಸೆ ಆಗುತ್ತೋ ಆ ಟೈಮಿಗೆ ನೀವು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಾರ್ರಿ. ಮತ್ತು ಆಯುರ್ವೇದ ತಿಳಿಸ್ಕೊಟ್ಟಾರಿ ಯಾವ ಟೈಮ್ನಾಗ ಮೈಥುನ ಕರ್ಮ ಮಾಡ್ಲಿಕ್ಕೆ ಹೋಗ್ಬಾರ್ದಂತ. ಸೊ ನೋಡ್ರಿ ಇಲ್ಲಿ ಏನು ಹೇಳ್ಕೊಟ್ರಪ್ಪ ಅಂದ್ರೆ ಸಾಯಂಕಾಲದ ಹೊತ್ತು ಮಾಡಕ್ಕೆ ಹೋಗ್ಬಾರ್ದು ಸಂಭೋಗ. ಮತ್ತು ಪೂರ್ಣ ಚಂದ್ರಮ ಯಾವಾಗ ಇರ್ತೈತಿ, ಫುಲ್ ಮೂನ್ ಯಾವಾಗ ಇರ್ತೈತಿ ಅವಾಗ ಮಾಡ್ಬಾರ್ದು. ಮತ್ತು ನ್ಯೂ ಮೂನ್ ಡೇ ಯಾವಾಗ ಇರ್ತೈತಿ ನೋಡ್ರಿ ಆ ಹೊತ್ತಿನಾಗ ಸಂಭೋಗ ಮಾಡ್ಬಾರ್ದು ಅಂತ ಹೇಳ್ಕೊಟ್ಟಾರ್ರಿ. ಯಾರ್ಯಾರು ಪುರುಷರು ಸಂಭೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾರ್ಯಾರು ಪುರುಷರು ಅನ್ಫಿಟ್ ಇರ್ತಾರ್ರಿ ಸಂಭೋಗ ಮಾಡ್ಲಿಕ್ಕಂತ ಅವ್ರ ಬಗ್ಗೆ ಇಲ್ಲಿ ಏನು ತಿಳಿಸ್ಕೊಟ್ಟಾರಪ್ಪ ಅಂದ್ರೆ ಯಾರು ಪೂರ್ತಿ ಹೊಟ್ಟೆ ತುಂಬ ಊಟ ಮಾಡಿದಾರ ನೋಡ್ರಿ ಅವರು ಅನ್ಫಿಟ್ ರೀ ಮೈಥುನ ಕರ್ಮ ಮಾಡ್ಲಿಕ್ಕೆ, ಅವ್ರು ಮಾಡಕ್ಕೆ ಹೋಗ್ಬಾರ್ದು. ಇಲ್ಲ ಯಾವ ಪುರುಷರದ್ರು ಬುದ್ಧಿಶಕ್ತಿಲಿಂತ್ರ ಯಾರು ಬಹಳ ವೀಕ್ ಇರ್ತಾರ, ಮೈಂಡ್ ಬಹಳ ವೀಕ್ ಇರ್ತೈತೆ ನೋಡ್ರಿ ಅವ್ರು ಮಾಡ್ಲಿಕ್ಕೆ ಹೋಗ್ಬಾರ್ದು ಸಂಭೋಗ. ಇಲ್ಲ ಯಾವ ಪುರುಷರಿಗೆ ಬಹಳ ಜಾಸ್ತಿ ಹೊಟ್ಟೆ ಹಸಿರ್ತೈತೆ ನೋಡ್ರಿ ಹಂಗ್ರಿ ಬಹಳ ಇರ್ತಾರ ಅವ್ರು ಸಂಭೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಪುರುಷರಿಗೆ ಏನರ ಬಹಳ ಜಾಸ್ತಿ ಮೈಕೈ ನೋವು ಐತಿ, ಬಹಳ ಜಾಸ್ತಿ ನೀರಡಿಸಿ ಆಗೈತಂದ್ರ, ಇಲ್ಲ ಅವ್ರ ವಯಸ್ಸು ಬಹಳ ಏನು ಯಂಗ್ ಹುಡುಗ ಅದನ ಬಹಳ ಏನು ವಯಸ್ಸಾಗಿಲ್ಲ ಅಂದ್ರೆ ಅವ್ರು ಮಾಡಕ್ಕೆ ಹೋಗ್ಬಾರ್ದು. ಇಲ್ಲ ಅವ್ರಿಗೆ ನ್ಯಾಚುರಲ್ ಅರ್ಜಸ್ ಬಂದೈತಂದ್ರ ಮೂತ್ರ ಬಂದೈತಿ, ಇಲ್ಲ ಪುರುಷ ಸಂಡಾಸ ಏನಾರ ಬಂದೈತಂದ್ರ ಅಂತ ಟೈಮ್ನಾಗ ಇಲ್ಲ ಆ ಪುರುಷರು ಸಂಭೋಗ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ಕೊಟ್ಟಾರ್ರಿ. ಯಾವ ಮಹಿಳೆಯರ ಜೊತೆಗೆ ಮೈಥುನ ಕರ್ಮ ಮಾಡ್ಬೇಕಂತ ಇಲ್ಲಿ ಹೇಳ್ಕೊಟ್ಟಾರ ನೋಡ್ರಿ. ಮೊದ್ಲ ಪುರುಷರು ಏನು ಇರ್ತಾರಪ್ಪ ಅಂದ್ರ ವಾಜೀಕರಣ ಆದ ನೀವೇನರ ಔಷಧಿ ತಗೊಂಡಾದ್ಮೇಲೆ ನಿಮ್ಮ ಸುಂದರವಾದ ಹೆಂಡತಿ ಜೊತೆಗೆ ಯಾರ ಒಳಗಡೆ ಮಹಿಳೆ ಒಳಗಡೆ ಚಲೋ ಕ್ವಾಲಿಟೀಸ್ ಇರ್ತಾವೆ, ಒಳ್ಳೆ ಗುಣ ಇರ್ತಾವೆ, ಒಳ್ಳೆ ಕ್ಯಾರೆಕ್ಟರ್ ಇದೆ ಮಹಿಳೆದು, ನಿಮ್ಮ ಸುಂದರವಾದ ಹೆಂಡತಿ ಅದಾಳ ಅವ್ರ ಜೊತೆಗೆ ನೀವು ಸಂಭೋಗ ಮಾಡ್ಬೋದು ಅಂತ ಹೇಳ್ಕೊಟ್ಟಾರ್ರಿ. ಇಲ್ಲ ಯಾವ ಮಹಿಳೆದ್ದು ಒಳ್ಳೆ ಫ್ಯಾಮಿಲಿ ಒಳಗ ಜನ್ಮ ತಗೊಂಡಿರ್ತಾಳ, ಇಲ್ಲ ಯಾವ ಮಹಿಳೆಯರಿಗೆ ಮೈಥುನ ಕರ್ಮದಾಗ ಇಂಟ್ರೆಸ್ಟ್ ಇರ್ತೈತಿ ಅವ್ರ ಜೊತೆಗೆ ಸಂಭೋಗ ಮಾಡಬೇಕು. ಯಾವ ಮಹಿಳೆ ಮನಸ್ಲಿಂತ್ರ ಶಾಂತ ಅದಾಳ, ತಲೆ
ಮೆದುಳು ಪೂರ್ತಿ ಶಾಂತವಾಗಿದೆ, ತನ್ನಷ್ಟಕ್ಕೆ ಪೂರ್ತಿ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಪುರುಷರ ಸಂಬಂಧ ಅಂದ್ರೆ ಅಂತ ಮಹಿಳೆಯ ಜೊತೆಗೆ ಸಂಭೋಗ ಮೈಥುನ ಕರ್ಮ ಮಾಡ್ಬೇಕಂತ ಹೇಳ್ಕೊಟ್ಟಾರ್ರಿ. ಯಾವ ಮಹಿಳೆ ಜೊತೆಗೆ ಮೈಥುನ ಕರ್ಮ ಮಾಡ್ಲಿಕ್ಕೆ ಹೋಗ್ಬಾರ್ದಂದ್ರೆ ನೋಡ್ರಿ, ಯಾವ ಮಹಿಳೆಗೆ ಮೆನ್ಸ್ಟ್ರಲ್ ಸೈಕಲ್ ಚಾಲ್ತಿ ಇರ್ತೈತಿ, ತಿಂಗಳ ಮುಟ್ಟು ಹೋಗ್ತೈತಿ ನೋಡ್ರಿ, ಅದು ಚಾಲು ಐತಂದ್ರ ಅಂತ ಮಹಿಳೆಯರ ಜೊತೆಗೆ ಮಾಡಕ್ ಹೋಗ್ಬಾರ್ದು. ಯಾವ ಮಹಿಳೆಯವ್ರಿಗೆ ಸೆಕ್ಸ್ ಮಾಡ್ಲಿಕ್ಕೆ ಒಟ್ಟ ಇಂಟ್ರೆಸ್ಟೇ ಇರಂಗಿಲ್ಲ ಅವ್ರ ಜೊತೆಗೆ ಸೆಕ್ಸ್ ಮಾಡಕ್ ಹೋಗ್ಬಾರ್ದು. ಮಹಿಳೆ ಡ್ರೆಸ್ ಚಲೋ ಹಾಕೊಂಡಿಲ್ಲ, ಅವ್ರದ್ದು ಮನಸ್ಸು ಶಾಂತಿ ಇಲ್ಲ, ಮೆದುಳು ಶಾಂತಿ ಇಲ್ಲ, ಅವ್ರ ಜೊತೆಗೆ ಸಂಭೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲ ಆ ಮಹಿಳೆ ನಿಮ್ಗಿಂತ ದೊಡ್ಡ ಕಾಸ್ಟ್ನಾರದಾರಂದ್ರೆ ಅವ್ರ ಜೊತೆ ಸಂಭೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ಗಿಂತ ಜಾಸ್ತಿ ವಯಸ್ಸಿನಾರದಾರಂದ್ರೆ ಸಂಭೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಹಿಳೆಯವ್ರದ್ದು ಯಾವ್ದಾರ ರೋಗಲಿಂತ್ರ ಗ್ರಸಿತದಾರಂದ್ರೆ ಅವ್ರ ಜೊತೆಗೆ ಸಂಭೋಗ ಮಾಡಕ್ ಹೋಗ್ಬಾರ್ದು. ಗರ್ಭವತಿ ಮಹಿಳೆ ಜೊತೆಗೆ ಸಂಭೋಗ ಮಾಡಕ್ ಹೋಗ್ಬಾರ್ದು. ಇಲ್ಲ ಆ ಮಹಿಳೆ ಆ ಪುರುಷರ ಇಷ್ಟ ಪಡಂಗಿಲ್ಲ ಅಂದ್ರೆ ಅವ್ರ ಜೊತೆಗೆ ಸಂಭೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲ ಪುರುಷ ಮಹಿಳಾ ಇಬ್ಬರದು ಸೇಮ್ ಗೋತ್ರ ಇದ್ರೆ ಸಂಭೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ನಿಮ್ ಗುರುದ್ದು ಹೆಂಡತಿ ಇರ್ತಾರ ನೋಡ್ರಿ, ಅವ್ರ ಜೊತೆಗೆ ಸಂಭೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಯಾವ ಮಹಿಳೆ ಸನ್ಯಾಸಿ ಇರ್ತಾರ ನೋಡ್ರಿ, ಅವ್ರ ಜೊತೆಗೆ ಸಂಭೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಂಥ ಮಹಿಳೆಯರ ಜೊತೆಗೆ ಏನಾರ ಸಂಭೋಗ ಮಾಡಿದ್ರೆ ಅದ್ರದ್ದು ಬಹಳ ದುಷ್ಪರಿಣಾಮ ನಾವು ಅನುಭವಿಸ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಾರ್ರಿ. ಈಗ ಮೈಥುನ ಕರ್ಮ ಮಾಡಾದ್ಮೇಲೆ ಏನೇನ್ ಮಾಡ್ಬೋದು? ಸೊ ನೋಡ್ರಿ, ಮೈಥುನ ಕರ್ಮ ಮಾಡಾದ್ಮೇಲೆ ನೀವು ಚಂದಾಗ ಸ್ನಾನ ಮಾಡ್ರಿ ಅಂತ ಹೇಳ್ಕೊಟ್ರ. ಇಲ್ಲ ಒಂದು ಗ್ಲಾಸ್ ಹಾಲ್ದ ಸಕ್ಕರೆ ಹಾಕೊಂಡು ಕುಡೀರಿ ಅಂತ ಹೇಳ್ಕೊಟ್ರ. ಇಲ್ಲ ನೀವು ತಣ್ಣನ್ ಗಾಳಿ ಹೋಗಿ ನಿಂದ್ರಿ ಅಂತ ಹೇಳ್ಕೊಟ್ರ. ಮೀಟ್ ಸೂಪ್ ಕುಡಿಬೇಕು, ಅದಾದ್ಮೇಲೆ ಹೋಗಿ ಮಲ್ಕೋರಿ ಅಂತ ಹೇಳ್ಕೊಟ್ಟಾರ್ರಿ. ಇಲ್ಲಿ ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದೈತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ ಎಂಡ್ ಟೇಕ್ ಕೇರ್. ಧನ್ಯವಾದಗಳು.